ಎಲ್ರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ಜ್ಞಾನ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆದಿದೆಯಾ? ಹಾಗಿದ್ರೆ ಬನ್ನಿ, ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಆಧರಿಸಿದ ಈ 10 ಪ್ರಶ್ನೆಗಳ ಸವಾಲನ್ನ ಒಟ್ಟಿಗೆ ಎದುರಿಸೋಣ. ನಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲನೇ ವಿಭಾಗ ದೇಶದ ನೀತಿ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ್ದು. ನೋಡೋಣ ಬನ್ನಿ, ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನೆಲ್ಲ ನಡೆದಿದೆ ಅಂತ ನಮ್ಗೆಷ್ಟು ಗೊತ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಮೊದಲನೇ ವಿಭಾಗ ರಾಷ್ಟ್ರೀಯ ನೀತಿ ಮತ್ತು ಆರ್ಥಿಕತೆ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದ್ದು. NCERT ನಡೆಸೋ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಕ್ಯಾಂಪ್ ಅಂದರೆ FLC ಬಗ್ಗೆ 2 ಹೇಳಿಕೆಗಳಿವೆ. ಒಂದನೇದು, ಇದರ ಗುರಿ 3ನೇ ಕ್ಲಾಸ್ ಮಕ್ಕಳಲ್ಲಿ ಓದು, ಬರಹ, ಗಣಿತದ ಬೇಸಿಕ್ ಸ್ಕಿಲ್ಸ್ ಬಲಪಡಿಸೋದು. ಎರಡನೇದು, ಈ ಕಾರ್ಯಕ್ರಮವನ್ನ ದೆಹಲಿಯಲ್ಲಿ NCERT ಆಫ್ಲೈನ್ ಆಗಿ ನಡೆಸುತ್ತೆ. ಇದರಲ್ಲಿ ಯಾವುದು ಸರಿ? ಸ್ವಲ್ಪ ಯೋಚನೆ ಮಾಡಿ. ಸರಿ, ಉತ್ತರ ನೋಡೋಣ. ಆಪ್ಷನ್ ಸಿ ಅಂದ್ರೆ 2 ಹೇಳಿಕೆಗಳು ಕರೆಕ್ಟ್. ನೋಡಿ, ಈ FLC ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ತುಂಬಾನೇ ಮುಖ್ಯವಾದ ಭಾಗ. ಇದರ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. 3ನೇ ತರಗತಿ ಮಕ್ಕಳಲ್ಲಿ ಓದು, ಬರಹ, ಲೆಕ್ಕದಂತಹ ಮೂಲಭೂತ ಕೌಶಲ್ಯಗಳನ್ನು ಗಟ್ಟಿಗೊಳಿಸೋದು. ಮತ್ತು ಇದನ್ನ NCERT ನೇರವಾಗಿ ದೆಹಲಿಯಲ್ಲಿ ನಡೆಸುತ್ತಿದೆ. ಈಗ ಶಿಕ್ಷಣ ಕ್ಷೇತ್ರದಿಂದ ಆರ್ಥಿಕತೆ ಕಡೆ ಗಮನ ಹರಿಸೋಣ. GST ಕಲೆಕ್ಷನ್ ಅನ್ನೋದು ಒಂದು ರಾಜ್ಯದ ಆರ್ಥಿಕ ಶಕ್ತಿಯನ್ನು ತೋರಿಸುವ ಒಂದು ದೊಡ್ಡ ಸೂಚಕ. ಹಾಗಿದ್ರೆ ಡಿಸೆಂಬರ್ 2025ರಲ್ಲಿ ಅತಿ ಹೆಚ್ಚು GST ಸಂಗ್ರಹಿಸಿದ ರಾಜ್ಯ ಯಾವುದು? ಮಹಾರಾಷ್ಟ್ರನ, ಕರ್ನಾಟಕನ, ಉತ್ತರ ಪ್ರದೇಶನ ಅಥವಾ ತಮಿಳುನಾಡು? ಅಂದಹಾಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಬರೋಬ್ಬರಿ 16,140 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಸಂಗ್ರಹದೊಂದಿಗೆ ಮಹಾರಾಷ್ಟ್ರ ದೇಶದ ಫಿನಾನ್ಷಿಯಲ್ ಪವರ್ ಹೌಸ್ ಆಗಿ ಮುಂದುವರೆದಿದೆ. ಇದು ನಿಜಕ್ಕೂ ದೇಶದ ಒಟ್ಟು ಸಂಗ್ರಹಣೆಯಲ್ಲಿ ಅದರ ಪಾಲು ಎಷ್ಟಿದೆ ಮತ್ತು ಅಲ್ಲಿನ ಬಿಸ್ನೆಸ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಮುಂದಿನ ಪ್ರಶ್ನೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಭಾರತೀಯ ಸೇನೆ ಒಂದು ನಿರ್ದಿಷ್ಟ ಅವಧಿಯನ್ನ ಡೇಟಾ ಮತ್ತು ಸ್ಟ್ಯಾಟಿಕ್ ವರ್ಷ ಅಂತ ಕರೆದಿದೆ. ಕೇಳಕ್ಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬೋದಲ್ಲ, ಆದರೆ ಇದರ ಹಿಂದಿನ ಸ್ಟ್ರಾಟಜಿಕ್ ಉದ್ದೇಶವಾದ್ರೂ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಆರ್ಮಿಯಲ್ಲಿ ಅಗಾಧ ಪ್ರಮಾಣದ ಡೇಟಾ ಇರುತ್ತೆ ಅಲ್ವಾ? ಅದನ್ನೆಲ್ಲ ಒಂದೆಡೆ ತಂದು ಸರಿಪಡಿಸಿ ನಿಖರಗೊಳಿಸೋದೇ ಇದರ ಮುಖ್ಯ ಉದ್ದೇಶ. ಈ ಸ್ಟೇಬಲ್ ಡೇಟಾವನ್ನೇ ಬಳಸಿ ಮುಂದಿನ ಯೋಜನೆಗಳನ್ನ, ಪಾಲಿಸಿಗಳನ್ನ ಮತ್ತು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇದು ಸೇನೆಯನ್ನ ಒಂದು ಮಾಡರ್ನ್, ಡೇಟಾ ಡ್ರಿವನ್ ಆರ್ಗನೈಸೇಷನ್ ಆಗಿ ಬದಲಾಯಿಸೋ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಓಕೆ, ಈ ವಿಭಾಗದ ಕೊನೆ ಪ್ರಶ್ನೆ. ಇದು ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರೋ ವಿಷಯದ ಬಗ್ಗಿದೆ. ಅದೇ ಆದಾಯ ತೆರಿಗೆ. ಹೊಸ ಆದಾಯ ತೆರಿಗೆ ಕಾಯ್ದೆ 2025ರ ಬಗ್ಗೆ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಇವೆ. ಇದರಲ್ಲಿ ಯಾವುದು ತಪ್ಪು ಅಂತ ಕಂಡುಹಿಡಿಬೇಕು. ಗಮನವಿಟ್ಟು ನೋಡಿ. ಸರಿ, ಇದರಲ್ಲಿ ತಪ್ಪಾದ ಹೇಳಿಕೆ ಆಪ್ಷನ್ ಬಿ. ಯಾಕಂದ್ರೆ ಹೊಸ 2025ರ ಕಾಯ್ದೆ ಬಂದ್ಮೇಲೆ 1961ರ ಹಳೆಯ ಕಾಯ್ದೆ ಸಂಪೂರ್ಣವಾಗಿ ರದ್ದಾಗುತ್ತೆ. ಅದು ಜಾರಿಯಲ್ಲಿ ಇರೋದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ನಂತಹ ಗೊಂದಲದ ಪದಗಳ ಬದಲು ಈಗ ಟ್ಯಾಕ್ಸ್ ಇಯರ್ ಅಂತ ಒಂದೇ ಒಂದು ಸರಳ ಪದವನ್ನ ಬಳಸಲಾಗುತ್ತೆ. ಇದು ಪ್ರಾಸೆಸ್ಸನ್ನು ಸಿಂಪಲ್ ಮಾಡೋ ಒಂದು ಪ್ರಯತ್ನ. ಸರಿ, ದೇಶದ ವಿಷಯಗಳಾಯ್ತು. ಈಗ ಜಾಗತಿಕ ವೇದಿಕೆಯ ಕಡೆಗೆ ಹೋಗೋಣ. ನಮ್ಮ 2ನೇ ವಿಭಾಗ ಅಂತಾರಾಷ್ಟ್ರೀಯ ವ್ಯವಹಾರಗಳು. 5ನೇ ಪ್ರಶ್ನೆ ಇಲ್ಲಿದೆ. ಯುರೋಪಿಯನ್ ಯೂನಿಯನ್ ಜಾರಿಗೆ ತಂದಿರೋ ಹೊಸ ಕಾರ್ಬನ್ ತೆರಿಗೆ ಅಂದ್ರೆ CBM ಬಗ್ಗೆ. ಇದು ನಮ್ಮ ದೇಶದ ರಫ್ತಿನ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದು. ಹಾಗಾಗಿ ಇದು ತುಂಬಾ ಮುಖ್ಯ. ಈ 2 ಹೇಳಿಕೆಗಳನ್ನು ಗಮನಿಸಿ, ಯಾವುದು ಸರಿ ಅನ್ಸುತ್ತೆ? ಇದಕ್ಕೆ ಉತ್ತರ ಸಿ. ಅಂದ್ರೆ 2 ಹೇಳಿಕೆಗಳು ಸರಿಯಾಗಿವೆ. ಈ CBM 2026ರಿಂದ ಪೂರ್ತಿಯಾಗಿ ಜಾರಿಗೆ ಬರಲಿದೆ. ಇದರ ಮುಖ್ಯ ಉದ್ದೇಶ ಕಾರ್ಬನ್ ಲೀಕೇಜ್ ತಡೆಯೋದು. ಅಂದ್ರೆ ಏನು? ಯುರೋಪಿಯನ್ ಕಂಪನಿಗಳು ಪರಿಸರ ನಿಯಮಗಳು ಕಮ್ಮಿ ಇರೋ ದೇಶಗಳಿಗೆ ತಮ್ಮ ಫ್ಯಾಕ್ಟರಿಗಳನ್ನು ಶಿಫ್ಟ್ ಮಾಡೋದನ್ನ ತಪ್ಪಿಸೋದು. ಇದರಿಂದಾಗಿ ಭಾರತದಿಂದ ರಫ್ತಾಗುವ ಸ್ಟೀಲ್, ಅಲ್ಯೂಮಿನಿಯಂನಂತಹ ಪ್ರಾಡಕ್ಟ್ಸ್ ಮೇಲೆ ತೆರಿಗೆ ಬೀಳಲಿದೆ. ಇದು ಒಂದು ದೊಡ್ಡ ಬದಲಾವಣೆ. 6ನೇ ಪ್ರಶ್ನೆ ಇತ್ತೀಚೆಗೆ ಇಡೀ ಜಗತ್ತು ಮಾತಾಡಿದ ಒಂದು ದುರಂತ ಘಟನೆಯ ಬಗ್ಗೆ. ಹೊಸ ವರ್ಷದ ಸಂಭ್ರಮದ ವೇಳೆ ಒಂದು ಬಾರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಅದು ಯಾವ ದೇಶದಲ್ಲಿ ನಡೆದಿದ್ದು? ಸರಿಯಾದ ಉತ್ತರ ಸಿ, ಸ್ವಿಟ್ಜರ್ಲ್ಯಾಂಡ್. ಹೌದು, ಈ ದುರಂತ ನಡೆದಿದ್ದು ಸ್ವಿಟ್ಜರ್ಲ್ಯಾಂಡ್ನ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆದ ಕ್ರಾನ್ಸ್ ಮೊಂಟಾನಾದಲ್ಲಿ. ಇದೊಂದು ಆಕಸ್ಮಿಕ ಘಟನೆ. ಇದರಲ್ಲಿ ಟೆರರಿಸಂ ಆಂಗಲ್ ಇಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಘಟನೆಯಿಂದ ಅಲ್ಲಿನ ಸೇಫ್ಟಿ ರೂಲ್ಸ್ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ.
7ನೆಯ ಪ್ರಶ್ನೆ. ಟೆಕ್ನಾಲಜಿ ನಮ್ಮ ಜೀವನವನ್ನ ಹೇಗೆಲ್ಲ ಬದಲಾಯಿಸುತ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ತನ್ನ ರಾಷ್ಟ್ರೀಯ ಅಂಚೆ ಸೇವೆಯನ್ನೇ ಪೂರ್ತಿಯಾಗಿ ನಿಲ್ಲಿಸಿದ ಮೊದಲ ದೇಶ ಯಾವುದು? ಯೋಚನೆ ಮಾಡಿ ನೋಡಿ. ಉತ್ತರ ಡಿ, ಡೆನ್ಮಾರ್ಕ್. ಇದು ನಿಜಕ್ಕೂ ಡಿಜಿಟಲ್ ಯುಗದ ಪ್ರಭಾವ ಎಂಥದ್ದು ಅಂತ ತೋರಿಸುತ್ತೆ. ಕಳೆದ 24 ವರ್ಷಗಳಲ್ಲಿ ಡೆನ್ಮಾರ್ಕ್ನ ಪೋಸ್ಟ್ನಾರ್ಡ್ ಅನ್ನೋ ಸಂಸ್ಥೆಯ ಲೆಟರ್ ಡೆಲಿವರಿ ಬರೋಬ್ಬರಿ 90% ಕಮ್ಮಿಯಾಗಿದೆ. ಅದಕ್ಕೆ 400 ವರ್ಷಗಳ ಇತಿಹಾಸ ಇರೋ ಈ ಸರ್ವೀಸನ್ನೇ ನಿಲ್ಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟೇ ಅಲ್ಲ, ಹಳೆ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ಗಳನ್ನ ಈಗ ಲಕ್ಸುರಿ ಹೋಟೆಲ್ಗಳಾಗಿ ಕನ್ವರ್ಟ್ ಮಾಡ್ತಿದಾರಂತೆ. ಎಂಥ ಬದಲಾವಣೆ ಅಲ್ವಾ? ಹಾಗಿದ್ರೆ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದು ತಲುಪಿದ್ವಿ. ಇಲ್ಲಿ ನಾವು ಡಿಫೆನ್ಸ್ ಟೆಕ್ನಾಲಜಿ ಮತ್ತೆ ಗವರ್ನೆನ್ಸ್ ಬಗ್ಗೆ ಮಾತಾಡೋಣ. 8ನೇ ಪ್ರಶ್ನೆ, ಭಾರತದ ರಕ್ಷಣಾ ಸ್ವಾವಲಂಬನೆ ಅಂದ್ರೆ ಆತ್ಮನಿರ್ಭರತೆಯ ಒಂದು ದೊಡ್ಡ ಹೆಜ್ಜೆಯ ಬಗ್ಗೆ. ರಾಮ್ಜೆಟ್ ಅಸಿಸ್ಟೆಡ್ 155 ಆರ್ಟಿಲರಿ ಶೆಲ್ ಬಗ್ಗೆ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇವೆ. ಸ್ವಲ್ಪ ಧ್ಯಾನ ಕೊಟ್ಟು ಓದಿ, ಇದರಲ್ಲಿ ಯಾವೆಲ್ಲ ಸರಿ ಅಂತ ಕಂಡುಹಿಡಿಬೇಕು. ಓಕೆ, ಸರಿಯಾದ ಉತ್ತರ ಎ ಅಂದ್ರೆ 1, 2 ಮತ್ತು 4ನೇ ಹೇಳಿಕೆಗಳು ಸರಿ. 3ನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ ಈ ಅದ್ಭುತ ತಂತ್ರಜ್ಞಾನವನ್ನ ಡೆವಲಪ್ ಮಾಡಿದ್ದು ಐಐಟಿ ಮೆಡ್ರಾಸ್, ಐಐಟಿ ದೆಹಲಿ ಅಲ್ಲ. ಇದು ನಮ್ಮ ಇಂಡಿಯನ್ ಆರ್ಮಿ ಮತ್ತು ಐಐಟಿ ಮೆಡ್ರಾಸ್ ನಡುವಿನ ಒಂದು ಸಕ್ಸಸ್ಫುಲ್ ಕೊಲ್ಯಾಬರೇಷನ್. ಉಳಿದಂತೆ ಇದು ರೇಂಜನ್ನ 30-50% ಹೆಚ್ಚಿಸುತ್ತೆ ಅನ್ನೋದು ಮತ್ತೆ ಈಗಿರೋ ಹೊವಿಟ್ಜರ್ಗಳ ಜೊತೆ ಬಳಸ್ಬೋದು ಅನ್ನೋದು ಎರಡೂ ಕರೆಕ್ಟ್. ಪ್ರಗತಿ ವೇದಿಕೆ ಸರ್ಕಾರದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಲೇಟ್ ಆಗೋದನ್ನ ತಡೆಯೋಕೆ ಈ ಥರದ ಪ್ಲಾಟ್ಫಾರ್ಮ್ಗಳು ತುಂಬಾನೇ ಮುಖ್ಯ. ಹಾಗಾದ್ರೆ 9ನೇ ಪ್ರಶ್ನೆ, ಈ ಪ್ರಗತಿ ವೇದಿಕೆಯ ಮುಖ್ಯ ಉದ್ದೇಶವಾದ್ರೂ ಏನು? ಇದಕ್ಕೆ ಉತ್ತರ ಬಿ. ಈ ಪ್ರಗತಿ ಪ್ಲಾಟ್ಫಾರ್ಮ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದು ಒಂದು ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಲ್ಯಾಡರ್ ಇದ್ದ ಹಾಗೆ. ಸಮಸ್ಯೆಗಳನ್ನ ಮೊದಲು ಮಿನಿಸ್ಟ್ರಿ ಲೆವೆಲ್ನಲ್ಲೇ ಬಗೆಹರಿಸೋಕೆ ಟ್ರೈ ಮಾಡ್ತಾರೆ. ಅಲ್ಲಿ ಆಗದೇ ಇದ್ದಾಗ ಅದನ್ನ ಹೈ ಲೆವೆಲ್ ರಿವ್ಯೂಗೆ ತರಲಾಗುತ್ತೆ. ಕೊನೆಗೆ ಪ್ರಧಾನಮಂತ್ರಿಗಳೇ ನೇರವಾಗಿ ಮೀಟಿಂಗ್ ಮಾಡಿ ಪ್ರಾಜೆಕ್ಟ್ಗಳಿಗೆ ವೇಗ ಕೊಡ್ತಾರೆ. ಇದರಿಂದ ಯೋಜನೆಗಳು ಟೈಮ್ಗೆ ಸರಿಯಾಗಿ ಮುಗಿಯುತ್ತೆ. ಸರಿ, ಈಗ ನಾವು ಇವತ್ತಿನ ಕೊನೆಯ ಪ್ರಶ್ನೆಗೆ ಬಂದಿದ್ವಿ. ಜಾನ್ವರಿ 3, 2026ರಂದು ನಮ್ಮ ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಉದ್ಘಾಟಿಸಲಿರೋ ಆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು? ನಮ್ಮ ಕೊನೆ ಪ್ರಶ್ನೆಗೆ ಉತ್ತರ ಬಿ. ಭಗವಾನ್ ಬುದ್ಧನ ಪವಿತ್ರ ಪಿಪ್ರಹೊಯ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನ. 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಈ ಪವಿತ್ರ ಅವಶೇಷಗಳು ತಾಯಿನಾಡಿಗೆ ವಾಪಸ್ ಬಂದಿರೋದು ನಿಜಕ್ಕೂ ಒಂದು ಹಿಸ್ಟಾರಿಕ್ ಮೊಮೆಂಟ್. ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ಜಗತ್ತಿಗೆ ತೋರಿಸುತ್ತೆ. ಸರಿ, ಇವತ್ತಿನ ಈ ಚಾಲೆಂಜ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳಲ್ಲಿ ಯಾವುದು ಭಾರತದ ಭವಿಷ್ಯದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಬಹುದು ಅಂತ ಅನ್ಸುತ್ತೆ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಜ್ಞಾನ ಸತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.